ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹ್ಯಾಪಿ. ಸೊ ಗೈಸ್, ಡ್ಯೂ ಟು ಸಮ್ ರೀಸನ್ಸ್ ಡೈಲಿ ವಿಡಿಯೋ ಬಿಡೋಕೆ ಆಗ್ತಿರ್ಲಿಲ್ಲ. ಫ್ರಮ್ ಟುಡೇ ಡೈಲಿ ಬಿಡ್ತೀನಿ. ವೇಟ್ ಆ್ಯಂಡ್ ವಾಚ್. ಗೈಸ್, ಡ್ಯೂ ಟು ಲೋವರ್ ಬ್ಯಾಕ್ ಇಂಜುರಿ ನಿಮಗೆ ಗೊತ್ತಿರೋಂಗೆ ನಾನು ಕಾರ್ಡಿಯೋ ಮಾಡೋಕೆ ಹೋಗೋಕ್ಕಾಗಿರಲಿಲ್ಲ. ಆದರೆ ಇವತ್ತೆಲ್ಲ ಸರಿಯಾಗಿರೋದ್ರಿಂದ ನಾವು ಮತ್ತೆ ಬಂದಿದ್ದೀವಿ ಮಹಾತ್ಮ ಗಾಂಧಿ ಸ್ಟೇಡಿಯಂಗೆ. ಗೈಸ್, ಇವತ್ತು ಇದ್ದಿದ್ದ ಸಿಚುಯೇಷನ್ ನೋಡಿದ್ರೆ ಪಾರ್ಕ್ ಮಾಡೋಕ್ಕೆ ಜಾಗನೇ ಇರಲಿಲ್ಲ, ಆ ಥರ ಇದ್ರು. ಆ್ಯಂಡ್ ಗೈಸ್, ಒಳಗೆ ಬಂದಮೇಲೆ ಕ್ರೌಡ್ ಬಂದು ಹೀಗಿತ್ತು. ಒಂದು ಸೈಡ್ ಫುಟ್ಬಾಲ್, ಇನ್ನೊಂದು ಸೈಡ್ ರನ್ನಿಂಗ್, ಎಲ್ಲ ಮಿಕ್ಸ್ ಆಗಿ ಮಹಾತ್ಮ ಗಾಂಧಿ ಸ್ಟೇಡಿಯಂ. ಕಾರ್ಡಿಯೋ ಮುಗಿದ್ಮೇಲೆ ನಾವು ಆಸ್ ಯೂಶುವಲ್ ತಿನ್ನೋದು ಪ್ರೋಟೀನ್ ಬಾರ್ ತಿನ್ಕೊಂಡು ನಾವು ಮನೆಗೆ ಹೊರಟು. ಗೈಸ್, ಮನೆಗೆ ಬಂದ್ಮೇಲೆ ನಾವು ಮತ್ತೆ ಹೊರಟಿದ್ದು ಫಿಸಿಯೋಥೆರಪಿ ಮಾಡ್ಸೋದು. ಗೈಸ್, ನನಗೆ ಮಾತ್ರ ಫಿಸಿಯೋಥೆರಪಿ ಅದು ಯಾವಾಗ ಮುಗಿಯುತ್ತೋ ಅನ್ನಿಸ್ಬಿಟ್ಟಿದೆ. ಗೈಸ್, ಆದಷ್ಟು ಬೇಗ ಇಲ್ಲಿಂದ ಮುಕ್ತಿ ಸಿಗ್ಲಿ ಅಂತ ಅನ್ಕೊಂಡು ನಾವು ಮತ್ತೆ ಹೊರಟ್ವಿ ಫಿಸಿಯೋಥೆರಪಿಗೆ. ಫಿಸಿಯೋಥೆರಪಿ ಮಾಡ್ಸೋಕೆ ನಾವು ಬಂದಿರೋದು ರಾಮ್ಜೆ ಆರ್ಥೋಪೆಡಿಕ್ ಸೆಂಟರ್ಗೆ. ಗೈಸ್, ಇಲ್ಲಿಗೆ ಬಂದ್ಮೇಲೆ ಈ ತರ ಒಂದು ಕಾರ್ಡ್ ಕೊಡ್ತಾರೆ, ಅದೊಂದು ಸೈನ್ ಮಾಡಿಸ್ಕೊಂಡು ನಾವು ಮತ್ತೆ ಫಿಸಿಯೋಥೆರಪಿ ವಾರ್ಡ್ಗೆ ಹೋಗ್ಬೇಕು. ವಾರ್ಡ್ ಇವತ್ತು ಸ್ವಲ್ಪ ರಶ್ ಇತ್ತು, ಆದ್ರೂ ಪರವಾಗಿಲ್ಲ ಅನ್ಕೊಂಡು ಹೋದ್ಮೇಲೆ ಸಿಚುವೇಶನ್ ಹೀಗಿತ್ತು. ಅಂಡ್ ಗೈಸ್, ಫಿಸಿಯೋಥೆರಪಿ ಎಲ್ಲ ಮುಗಿದ್ಮೇಲೆ ನಾವು ಮತ್ತೆ ಕಾಲೇಜಿಗೆ ಬಂದು ರೆಕಾರ್ಡ್ ತಗೊಳ್ಳೋಣ ಅಂತ ಬಂದ್ವಿ. ಕ್ಯಾಂಟೀನ್ ನೋಡಿದ್ರೆ ಹೀಗಿತ್ತೆ. ಅಂಡ್ ಗೈಸ್, ಕಾಲೇಜಿಗೆ ಬಂದು ರೆಕಾರ್ಡ್ ತಗೊಂಡು ಕಾಲೇಜಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ನಾವು ಮತ್ತೆ ಮನೆಗೆ ಹೊರಟೆ. ಅಂಡ್ ಗೈಸ್, ನಾವು ಮಾರ್ನಿಂಗ್ ಆಸ್ ಯೂಶುವಲ್ ಸ್ಟೇಡಿಯಂಗೆ ಬಂದಿದ್ವಿ. ಇವತ್ತು ನಮ್ಮ ಕಾರ್ಡಿಯೋ ಮುಗಿದ್ಮೇಲೆ ನಾವು ಮತ್ತೆ ಮನೆಗೆ ಹೊರಟ್ವಿ. ಅಂಡ್ ಗೈಸ್, ಮತ್ತೆ ಮನೆಗೆ ಬಂದು ನಾವು ಹೊರಟಿದ್ದು ಜೀವನ್ ರೂಮ್ಗೆ. ಇಲ್ಲಿ ಬಂದು ಅವ್ನು ಎದ್ದೊಳ್ಸೋಷ್ಟೊತ್ತಿಗೆ ಸಾಕಾಗೋಯ್ತು. ಹೆಂಗೋ ಆಮೇಲೆ ಎದ್ದು ಬಾಗ್ಲು ತೆಗ್ದ. ಗೈಸ್, ಇವ್ನು ತುಮಕೂರಿಗೆ ಬರೋದೇ ಯಾರು, ಒಂದ್ಸಲಿ ಬಂದ್ರೆ ನಾವಂತೂ ಇವನು ಬಿಟ್ಟು ಕಳ್ಸಲ್ಲ ಅಷ್ಟು ಬೇಗ. ಅಂಡ್ ಗೈಸ್, ಇವನ್ ವಿಚಾರಕ್ಕೆ ಬಂದ್ರೆ ಇವನು ಕಾಣಿಸೋ ಅಷ್ಟು ಇನ್ನೋಸೆಂಟ್ ಮಾತ್ರ ಅಲ್ಲ. ನೋಡಿ, ಈಗ ಗೆದ್ದಿದ್ದಾನೆ, ಇವನೇ ಜೀವನ್. ಗೈಸ್, ಫಿಸಿಯೋಥೆರಪಿ ಮಾಡ್ಸಕ್ ನಾವು ಇವನು ಕರ್ಕೊಂಡು ಹೊರಟಿದ್ದು ರಾಮ್ಜೆ ಹಾಸ್ಪಿಟಲ್ಗೆ. ಇವತ್ತು ನಾನು ಅದೃಷ್ಟ ಅಂತಾನೆ ಹೇಳ್ಬೋದು. ಫಿಸಿಯೋಥೆರಪಿ ಸೆಂಟರ್ ಅಲ್ಲಿ ಯಾರು ಇರಲಿಲ್ಲ, ನಾನು ಒಬ್ಬನೇ ಇದ್ದಿದ್ದು. ಗೈಸ್, ಬೇಗ ಮುಗಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ಕಂಡೀಷನ್ ಹೀಗಿತ್ತು. ಇನ್ನು 3 days ಗೈಸ್, 3 days. ಆ್ಯಂಡ್ ಹಂಗೆ ಫಿಸಿಯೋಥೆರಪಿ ಮಾಡಿಸ್ಕೊಂಡೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಥೆರಪಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಗೈಸ್, ರೋಡ್ ಕಂಡೀಷನ್ ಎಲ್ಲ ಹೀಗಿತ್ತು. ಆ್ಯಂಡ್ ಗೈಸ್, ನಾವು ಫ್ರೆಶ್ ಆಗಿ ಡಯಟ್ ಕೋಕ್ ಕುಡಿಯೋಕೆ ಬಂದಿರೋದು KPN ಫ್ರೆಶ್ಗೆ. ಗೈಸ್, ಫ್ರೆಶ್ ಆಗಿ ಡಯಟ್ ಕೋಕ್ ಕುಡ್ಕೊಂಡು ನಾವು ಮತ್ತೆ ಹೊರಟ್ವಿ ಮನೆಗೆ. ಮನೆಗೆ ಬಂದಮೇಲೆ ನಂಗೆ ಸರ್ ಕರ್ದಿದ್ದು ನೆನಪಾಯ್ತು. ಅಲ್ಲಿಗೆ ಹೋದ್ಮೇಲೆ ನಮ್ಮ ಸರ್ ಮಾತ್ರ ದೊಡ್ಡ ಶಾಕೆ ಕೊಟ್ಟರು ಬಿಡಿ. ಸರ್ ಮನೆಗೆ ಹೋದ್ಮೇಲೆ ಸರ್ ಸಿಗೋದ್ಕಿಂತ ಮುಂಚೆ ನಮ್ಗೆ ಇವ್ರು ಸಿಕ್ಕಿದ್ರು. ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಫುಲ್ ಆಂಗ್ರಿ ಆಗಿದ್ರು ಬಿಡಿ ಇವ್ರು ಮಾತ್ರ. ಸರಿ ಅಂತ ಸರ್ ಬರೋರ್ಗು ಇವ್ರನ್ನ ಆಟಾಡ್ಸ್ಕೊಂಡು ಕುತ್ಕೊಂಡಿದ್ವಿ. ಸರ್ ಮನೆ ಕರೆದ್ಮೇಲೆ ಒಂದು ಶಾಕ್ ಕೊಟ್ಟಿದ್ದೇನು ಅಂದ್ರೆ, ಇವತ್ತು ಅವ್ರ ಮನೇಲಿ ಮಾರಮ್ಮನ ಪೂಜೆ ಐತಂತೆ. ಗೈಸ್, ಸರ್ ನನ್ನ ಹೈಸ್ಕೂಲಲ್ಲಿ ನೋಡಿದ್ರಿಂದ ಫಸ್ಟ್ ಕೇಳಿದ್ದೆ ಒಂದು ಮಾತು, ಸರ್ ನನ್ನ ಹೈಸ್ಕೂಲಲ್ಲಿ ನೋಡಿರೋದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ಸುಮಾರನೇ ಡಿಫ್ರೆನ್ಸ್ ಇದೆ ಬಿಡಿ. ಆದ್ರೆ ನಾನ್ ಸರ್ನ ನೋಡಿದಾಗ ಹೆಂಗಿದಾರೋ ಹಂಗೆ ಇದಾರೆ. ಇವತ್ತು ಸರ್ ಮನೆಗೆ ಹೋಗ್ಬೇಕಾದ್ರೆ ನನ್ನ ಜೊತೆ ಇವರು ಕಂಪ್ನಿ ಕೊಟ್ರು. ಇವ್ರ ಹೆಸರು ಭೂಮಿಕಾ ಅಂತ, ನನ್ನ ತಂಗಿ, ಸ್ವಂತ ತಂಗಿ ಎಲ್ಲ ನಮ್ಮ ಚಿಕ್ಕಮ್ಮನ ಮಗ್ಳೆ. ಇವತ್ತು ಸರ್ ಮನೇಲಿ ಮಾಡಿದ್ ಮಾರಮ್ಮ ಆಗಿದ್ರಿಂದ ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಅಂತಾನೆ ಅನ್ಕೊಳ್ಳಿ. ಮತ್ತೆ ಊಟ ಮಾಡ್ಕೊಬಂದು ಇವ್ರ ಮಾತಾಡ್ಸೋಣ ಅಂತ ಬಂದ್ರೆ ಇವ್ರು ಫುಲ್ ರಾಗ್ ಮೂಡಂಗಿದ್ರು. ಸರಿಯಾಗೈತಪ್ಪ ನಾಯಿ. ಸರಿ ಅಂತ ಹೇಳಿ ನಾವು ಮತ್ತೆ ಹೊರಟ್ವಿ ಬ್ಯಾಕ್ ಟು ತುಮಕೂರು. ನಾನು ಯಲ್ಲಾಪುರದಿಂದ ತುಮಕೂರಿಗೆ ಬರೋ ಅಷ್ಟರಲ್ಲಿ ರೋಡ್ ಎಲ್ಲ ಹೀಗಾಗಿತ್ತು. ಎಲ್ಲರ ಒಂದು ರೌಂಡ್ ಸರಿಯಾಗೆ ಮಳೆ ಬಂದಿದೆ. ಈ ತರ ಮಳೆ ಬರ್ತಿರ್ಬೇಕಾದ್ರೆ ಗಾಡಿ ಓಡಿಸೋ ಮಜಾನೇ ಬೇರೆ ಅನ್ಕೊಳ್ಳಿ. ಯಾರ್ಯಾರಿಗೆ ಮಳೆ ಅಂದ್ರೆ ತುಂಬಾ ಇಷ್ಟನೋ ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ಫೀಲಿಂಗ್ ಏನು ಅಂತ. ಅಂಡ್ ಗೈಸ್, ಮಳೆ ನಿಂತ್ಮೇಲೆ ನಾವು ಮತ್ತೆ ಬಂದಿದ್ದು ಚಿಕನ್ ಶವರ್ಮಾ ತಿನ್ನೋಣ ಅಂತ. ಅಂಡ್ ಇವತ್ತು ಇದಕ್ಕೆ ಎಷ್ಟು ಡಿಮ್ಯಾಂಡ್ ಇತ್ತು ಅಂತ ನೀವೇ ನೋಡಿ. ಗೈಸ್, ಇದನ್ನ ತಿನ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ 11 ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ಕ್ಲಾಸ್ ಮುಗಿಸ್ಕೊಂಡು ನಾವು ಮತ್ತೆ ಹೊರಟಿದ್ದು ನೂಡಲ್ಸ್ ತಿನ್ನೋಕೆ ಸಿದ್ದೇಶ್ವರ ಗೋಬಿ ಸ್ಟಾಲ್ಗೆ. ಅಂಡ್ ಗೈಸ್, ನಾವು ಮತ್ತೆ ನೂಡಲ್ಸ್ ತಿನ್ಕೊಂಡು ಹೊರಟಿದ್ದು ಕೆಫೆ ಫಾರ್ ಪೇರ್. ಇದು ಲೊಕೇಟ್ ಆಗಿರುತ್ತೆ ನಮ್ಮ SIT ಬ್ಯಾಕೆಟ್. ಇಲ್ಲಿಗೆ ಬಂದ್ಮೇಲೆ ಮೆನು ತಗೊಂಡು ನಾವು ಆರ್ಡರ್ ಮಾಡಿದ್ದು ಸ್ಯಾಂಡ್ವಿಚ್, ಪಾಸ್ತಾ ಹಾಗೂ ನ್ಯಾಚೋಸ್ನ. ನೀವು ಅನ್ಕೋಬಹುದು, ಏನಪ್ಪ ಇವನು ಜಿಮ್ಮಿಗೆ ಹೋಗ್ತಾ ಇದ್ದಾನೆ, ಇವೆಲ್ಲ ತಿಂತಾ ಇದ್ದಾನೆ ಅಂತ. ಬಟ್ ಜಿಮ್ಗೆ ಹೋಗ್ತಿಲ್ಲಲ್ಲ ಗೈಸ್, ಈಗ ರೆಸ್ಟೇ ಅಲ್ವಾ, ಅದಕ್ಕೆ ಎಲ್ಲ ತಿಂತಾ ಇದ್ದೀನಿ. ವರ್ಕೌಟ್ ಟೈಮಲ್ಲಿ 100% ಡಯಟ್ ಇರುತ್ತೆ ಅಂತ ಹೇಳ್ಕೊಂಡು ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್.